ಹಾಯ್ ಎವ್ರಿವನ್, ಈ ವಿಡಿಯೋದಲ್ಲಿ ಫ್ಲಫಿ ಪ್ಲೇಟ್ಸ್ ಹೇಗೆ ಮಾಡೋದು ಅಂತ ಟ್ಯುಟೋರಿಯಲ್ ಹಾಕಿದ್ದೀನಿ. ಯಾವುದೇ ಕರ್ಲಿಂಗ್ ಮಿಷಿನ್ ಯೂಸ್ ಮಾಡದೆ, ಸೇಫ್ಟಿ ಪಿನ್ಸ್ ಯೂಸ್ ಮಾಡದೆ ಈಸಿಯಾಗಿ ಹೇಗೆ ಫ್ಲಫಿ ಪ್ಲೇಟ್ಸ್ ಮಾಡ್ಬೋದು ಅಂತ ಅಪ್ಲೋಡ್ ಮಾಡಿದ್ದೀನಿ. ಕಂಪ್ಲೀಟ್ ವಿಡಿಯೋ ಸ್ಕಿಪ್ ಮಾಡದೆ ನೋಡಿ. ನೀವು ನೋಡ್ತಿರ್ಬೋದು ಫೈನಲ್ ರಿಸಲ್ಟ್ ಹೇಗೆ ಕಾಣಿಸುತ್ತೆ ಅಂತ. ಸೆಂಟರ್ ಪ್ಲೇಟ್ಸ್ನ ತೊಗೊಳ್ಳಿ, ಲೈಕ್ ನಾರ್ಮಲಾಗಿ ಹೇಗೆ ತೊಗೊತೀರಾ ಹಾಗೆ. ಎಷ್ಟು ಫ್ಲಫಿ ಪ್ಲೇಟ್ಸ್ ಬೇಕು ಅಷ್ಟು ಸ್ಮಾಲಾಗಿ ತೊಗೊಳಕ್ಕೆ ಟ್ರೈ ಮಾಡಿ. ಇದರಲ್ಲಿ 10 ಸೆಂಟರ್ ಪ್ಲೇಟ್ಸ್ ಬಂದಿದೆ. ಇದನ್ನು ಸ್ವಲ್ಪ ಮೈನ್ಯೂಟ್ ಗ್ಯಾಪ್ ಇಟ್ಕೊಂಡು ಎಲ್ಲ ಕ್ಲೀನಾಗಿ ಅರೇಂಜ್ ಮಾಡ್ಕೊಂಡ್ಬನ್ನಿ. ವಿಡಿಯೋದಲ್ಲಿ ತೋರಿಸಿರೋ ಥರ ಜಸ್ಟ್ ಮೈನ್ಯೂಟ್ ಗ್ಯಾಪ್ ಇದ್ದರೆ ಸಾಕು. ಲೈಕ್ ನಾಟ್ ½ ಇಂಚ್ 1 ಇಂಚ್ ಆ ಥರ ಏನಿಲ್ಲ, ಜಸ್ಟ್ ಸ್ವಲ್ಪ ಮೈನ್ಯೂಟ್ ಗ್ಯಾಪಲ್ಲಿ ಅರೇಂಜ್ ಮಾಡ್ಕೊಂಡು ಬನ್ನಿ. ಆಮೇಲೆ ಕ್ಲೀನಾಗೆಲ್ಲ ಅರೇಂಜ್ ಮಾಡ್ಕೊಂಡ್ಮೇಲೆ ಸೇಫ್ಟಿ ಪಿನ್ ತಗೊಂಡು ಅದನ್ನು ಕ್ಲೀನಾಗಿ ಪಿನ್ ಮಾಡ್ಕೊಳ್ಳಿ. ಮೇಕ್ ಶ್ಯೂರ್ ಯು ಆರ್ ನಾಟ್ ಲಿವಿಂಗ್ ಎನಿ ಪ್ಲೇಟ್ಸ್. ಸೇಫ್ಟಿ ಪಿನ್ನಲ್ಲಿ ಸೆಕ್ಯೂರ್ ಮಾಡಾದಮೇಲೆ ಒಂದು ಕ್ಲಿಪ್ ತೊಗೊಂಡು ಟೇಬಲ್ಗೆ ಹಾಕ್ಕೊಳ್ಳಿ. ನೆಕ್ಸ್ಟ್ ಒಂದು 10 ಇಂಚ್ ಗ್ಯಾಪಲ್ಲಿ ಮತ್ತೆ ಸೇಮ್ ಹೇಗೆ ಅರೇಂಜ್ ಮಾಡ್ಕೊಂಡಿದ್ರಿ ಅದೇ ಥರ ಅರೇಂಜ್ ಮಾಡ್ಕೊಳ್ಳಿ. ಸ್ವಲ್ಪ ಮೈನ್ಯೂಟ್ ಗ್ಯಾಪ್ ಇಟ್ಕೊಂಡು ಎಲ್ಲ ಪ್ಲೇಟ್ಸ್ನು ಪ್ರೀವಿಯಸ್ಲಿ ಹೇಗೆ ಅರೇಂಜ್ ಮಾಡ್ಕೊಂಡಿದ್ರಿ ಅದೇ ಥರ ಅರೇಂಜ್ ಮಾಡ್ಕೊಳ್ಳಿ. ಲೈಕ್ 10 ಇಂಚ್ ಅಂದರೆ ಅಷ್ಟೇ ಪರ್ಫೆಕ್ಟಾಗಿರ್ಬೇಕಂತೇನಿಲ್ಲ, ಎಷ್ಟು ಟಕ್ಕಿನ್ ಮಾಡ್ತೀವಿ ಅಷ್ಟು ಕ್ಲೀನಾಗಿ ಅರೇಂಜ್ ಮಾಡಿಕೊಂಡು ಅದನ್ನು ಕೂಡ ಸೇಫ್ಟಿ ಪಿನ್ನಿಂದ ಸೆಕ್ಯೂರ್ ಮಾಡಿಕೊಳ್ಳಿ. ಸೆಕ್ಯೂರ್ ಮಾಡಾದಮೇಲೆ ಮೇನ್ ಟೆಕ್ನಿಕ್ ಏನಂದರೆ, ಲೈಕ್ ಆಲ್ರೆಡಿ ನೀವು ಪಿನ್ ಸೆಕ್ಯೂರ್ ಮಾಡಿದ ತಕ್ಷಣ ಪ್ಲೇಟ್ಸ್ ಬಂದಿರುತ್ತೆ. ಸೊ ಬ್ಯಾಕ್ ಸೈಡ್ ಪ್ಲೇಟ್ಸ್ ಇರುತ್ತಲ್ವ ಅದನ್ನು ಅಯನ್ ಮಾಡ್ಕೊಳ್ಳಿ. ಲೈಕ್ ಪ್ಲೇಟ್ಸ್ ಅಲ್ಲ, ಬ್ಯಾಕ್ ಸೈಡ್ ಏನು ಬರುತ್ತೆ ಅದನ್ನು ಅಯನ್ ಮಾಡ್ಕೊಳ್ಳಿ. ಬ್ಯಾಕ್ ಸೈಡ್ ಅರೇಂಜ್ ಮಾಡೋದ್ರಿಂದ ಆಟೋಮ್ಯಾಟಿಕ್ಕಾಗಿ ಫ್ರಂಟಲ್ಲಿ ಫ್ಲಫಿಯಾಗಿ ಬರುತ್ತೆ. ಈ ಮೆಥಡ್ ಫಾಲೋ ಮಾಡೋದ್ರಿಂದ ನಿಮ್ಗೆ ಯಾವುದೇ ಕಲರ್ ಬೇಡ, ಯಾವ ಸೇಫ್ಟಿ ಪಿನ್ ಕೂಡ ಲೈಕ್ ಮಧ್ಯ ಹಾಕೋದು ಅವಶ್ಯಕತೆ ಇರೋದಿಲ್ಲ. ಸೇಮ್ ವಿಡಿಯೋದಲ್ಲಿ ಹೇಗೆ ಮಾಡ್ತಾಯಿದ್ದೀನಿ ಅದೇ ಥರ ನೀವು ಫಾಲೋ ಮಾಡಿ. ಲೈಕ್ ಫಸ್ಟ್ 1 or 2 ಟೈಮ್ಸ್ ಸ್ವಲ್ಪ ಕಷ್ಟ ಆಗುತ್ತೆ, ಬಟ್ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಇಟ್ ವಿಲ್ ಬಿ ವೆರಿ ಈಸಿ. ಕಂಪ್ಲೀಟ್ ಎಲ್ಲ ಪ್ಲೇಟ್ಸ್ನೂ ಕೂಡ ಪ್ರತಿಯೊಂದು ಪ್ಲೇಟ್ಸ್ನೂ ಮಿಸ್ ಮಾಡದೆ ಎಲ್ಲ ಪ್ಲೇಟ್ಸ್ ಬ್ಯಾಕ್ ಸೈಡು ಸ್ವಲ್ಪ ಅಯನ್ ಮಾಡ್ಕೊಳ್ಳಿ. ಅಯನ್ ಮಾಡ್ಕೊಬೇಕಾದ್ರೆ ಲೈಕ್ ಇನ್ನೊಂದು ಟ್ರಿಕ್ ಏನಂದರೆ, ಪ್ಲೇಟ್ಸ್ನ ಕ್ಲೀನಾಗಿ ಪುಲ್ ಮಾಡಿ ಆಮೇಲೆ ಅಯನ್ ಮಾಡಿ, ಸೊ ದಟ್ ಅದು ಇನ್ನೂ ಸ್ಟಿಫಾಗಿ ಕೂತ್ಕೊಳ್ಳುತ್ತೆ. ಆ್ಯಂಡ್ ನೋಡ್ತಾ ಇರ್ಬೋದು ನಿಮ್ಮ ಪ್ಲೇಟ್ಸ್ ಎಷ್ಟು ಕ್ಲೀನಾಗಿ ಬಂದಿದೆ ಅಂತ. ಆ್ಯಂಡ್ ಅಯನ್ ಮಾಡಾದಮೇಲೆ ನಿಮ್ಮ ಪ್ಲೇಟ್ಸ್ ಈ ಥರ ಕಾಣಿಸುತ್ತೆ. ಆ್ಯಂಡ್ ಯು ಕ್ಯಾನ್ ಸಿ ಎಷ್ಟು ಕ್ಲೀನಾಗಿ ಫ್ಲಫಿ ಪ್ಲೇಟ್ಸ್ ಬಂದಿದೆ ಅಂತ. ನೀವು ಸ್ಯಾರಿ ವೇರ್ ಮಾಡಿದಾಗಲೂ ಇಷ್ಟೇ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ಈ ವಿಡಿಯೋ ಇಷ್ಟ ಆಗಿದರೆ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿ.